ನಮಸ್ಕಾರ ವೀಕ್ಷಕರೇ, ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 3 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ಸಿಮೆಂಟ್ ಕಂಪನಿಗಳಾದಂತ ಅಲ್ಟ್ರಾಟೆಕ್ ಮತ್ತೆ ಅದಾನಿ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದಕ್ಕೆ ಬಿಸ್ನೆಸ್ ಜಾಸ್ತಿ ಮಾಡಬೇಕು ಅಂತ ದೊಡ್ಡ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಇದಾದ್ಮೇಲೆ ತೆಲಂಗಾಣದಲ್ಲಿ ಬಿಯರ್ ಬೆಲೆಗೆ ಜಗಳ ನಡೀತಿದೆ. ಕಿಂಗ್ ಫಿಶರ್ ಯಾಕೆ ಬಿಯರ್ ಕೊಡ್ತಿರೋದನ್ನ ನಿಲ್ಲಿಸ್ತು. ರಿಲಯನ್ಸ್ ವರ್ಸಸ್ ONGC $1.7 ಬಿಲಿಯನ್ ಗ್ಯಾಸ್ ಡಿಸ್ಪ್ಯೂಟ್ ವಾಪಸ್ ಕೋರ್ಟ್ಗೆ ಹೋಗಿದೆ. ಈ ಟಾಪಿಕ್ಸ್ ಗಳ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 18th ಫೆಬ್ರವರಿ ಟ್ಯೂಸ್ಡೇ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಒಂದು ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇಂಡಿಯಾದ ದೊಡ್ಡ ಸಿಮೆಂಟ್ ಕಂಪನಿಗಳ ಥರ್ಡ್ ಕ್ವಾರ್ಟರ್ ರಿಸಲ್ಟ್ಸ್ ಬಂದಿದೆ. ಇವತ್ತು ನಾವು ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತೆ ಅದಾನಿ ಸಿಮೆಂಟ್ ಬಗ್ಗೆ ಮಾತಾಡೋಣ. ಈ ಎರಡು ಕಂಪನಿಗಳು ಸೇರಿ ದೇಶದ ಅರ್ಧ ಸಿಮೆಂಟ್ ಪ್ರೊಡಕ್ಷನ್ ಮಾಡ್ತಾರೆ. ಅಲ್ಟ್ರಾಟೆಕ್ ಸುಮಾರು 170 ಮಿಲಿಯನ್ ಟನ್ಸ್ ಪರ್ ಆನಮ್ ಮತ್ತೆ ಅದಾನಿ 90 MTPA ನ ಪ್ರೊಡ್ಯೂಸ್ ಮಾಡ್ತಾರೆ. ಸಿಮೆಂಟ್ ಒಂದು ಇಂಟ್ರೆಸ್ಟಿಂಗ್ ಸೆಕ್ಟರ್. ಇದು ಎಕನಾಮಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್ ಮತ್ತೆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗೂ ಸಹ ತುಂಬಾನೇ ಬೇಕಾಗತ್ತೆ. ಸಿಮೆಂಟ್ ಚೆನ್ನಾಗಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ. ಮತ್ತೆ ದೇಶದ ಎಕನಾಮಿ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಅರ್ಥ. ಈ ಎರಡು ಕಂಪನಿಗಳು ಮಾರ್ಕೆಟ್ ನಲ್ಲಿ ಲೀಡ್ ಮಾಡ್ತಿರೋದ್ರಿಂದ ಇಂಡಿಯನ್ ಸಿಮೆಂಟ್ ಇಂಡಸ್ಟ್ರಿ ಕನ್ಸಾಲಿಡೇಟ್ ಆಗ್ತಿದೆ ಅಂತ ಕಾಣಿಸುತ್ತೆ. ಅಲ್ಟ್ರಾಟೆಕ್ ಸಿಮೆಂಟ್ ಬಗ್ಗೆ ಮಾತಾಡೋಣ. ಆದಿತ್ಯ ಬಿರ್ಲಾ ಗ್ರೂಪ್ ನ ಪಾರ್ಟ್ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾದ ಲಾರ್ಜೆಸ್ಟ್ ಸಿಮೆಂಟ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳ್ಬೋದು. ಇವತ್ತು ಜಗತ್ನಲ್ಲಿ ಟಾಪ್ 5 ನಲ್ಲಿ ಇವರು ಬರ್ತಾರೆ. ನಾರ್ತ್, ಸೆಂಟ್ರಲ್, ವೆಸ್ಟ್ ಮತ್ತೆ ಸೌತ್ ತರ ಎಲ್ಲಾ ಕಡೆನೂ ಕೂಡ ಇವ್ರ ಬಿಸ್ನೆಸ್ ಇದೆ. Q3 FY25 ಪ್ರಕಾರ ಅಲ್ಟ್ರಾಟೆಕ್ ನ ಟೋಟಲ್ ಸಿಮೆಂಟ್ ಕೆಪಾಸಿಟಿ ನಾವು ನೋಡಿದಾಗ 171 MTPA ಇದೆ. ಅವರು ರೀಸೆಂಟ್ ಆಗಿ ಇಂಡಿಯಾ ಸಿಮೆಂಟ್ಸ್ ಮತ್ತೆ ಕೆಸೋರಾಮ್ ಸಿಮೆಂಟ್ಸ್ ನ ತಗೊಂತಿದ್ದಾರೆ ಅಂತಾನೂ ಕೂಡ ಬಂತು. ಕಂಪನಿಯ ಒಂದು FY27 ರ ಹೊತ್ತಿಗೆ ನಾವು ನೋಡಿದಾಗ 200 MTPA ನ ಕ್ರಾಸ್ ಮಾಡೋದಕ್ಕೂ ಸಹ ಪ್ಲಾನ್ ಮಾಡ್ತಾ ಇದೆ. ಈ ವರ್ಷ ಅಲ್ಟ್ರಾಟೆಕ್ ಸಿಮೆಂಟ್ ಸುಮಾರು 16,971 ಕ್ರೋರ್ಸ್ ರೆವಿನ್ಯೂನ ತಗೊಂಡ್ ಬಂದ್ಕೊಟ್ಟಿದೆ. ಅದು ಕಳೆದ ವರ್ಷಕ್ಕಿಂತ ಬರೀ 3% ಅಷ್ಟೇ ಜಾಸ್ತಿ. ಆದ್ರೆ ಹಿಂದಿನ ಕ್ವಾರ್ಟರ್ಗಿಂತ 11% ಜಾಸ್ತಿ ಆಗಿದೆ. ವಾಲ್ಯೂಮ್ನ ನಾವು ನೋಡಿದಾಗ ವರ್ಷದಿಂದ ವರ್ಷಕ್ಕೆ 11% ಜಾಸ್ತಿ ಆಗ್ತಿರೋದ್ರಿಂದ ಸಿಮೆಂಟ್ ಇಂಡಸ್ಟ್ರಿಯ ಗ್ರೋತ್ 5% ಆಗ್ತಿದೆ. ಆದ್ರೆ ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ನಾವು ನೋಡಿದಾಗ 1,470 ಕ್ರೋರ್ಸ್ ಕಮ್ಮಿ ಆಗಿದೆ. ಕಳೆದ ವರ್ಷಕ್ಕಿಂತ 17% ಕಮ್ಮಿ ಇದ್ರೂ ಕೂಡ ಹಿಂದಿನ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ 79% ಜಾಸ್ತಿ ಆಗಿದೆ. ರೆವಿನ್ಯೂ ಮತ್ತೆ ಪ್ರಾಫಿಟ್ ಬೇರೆ ತರ ಯಾಕಿದೆ ನೋಡಿ. ಇದಕ್ಕೊಂದು ಕಾರಣ ಅಂದ್ರೆ ಕಂಪನಿಯ ರಾ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ. ಅದರಲ್ಲೂ ಫ್ಯೂಯಲ್ ಮತ್ತೆ ಫ್ರೈಟ್ ಕಾಸ್ಟ್ ಅನ್ನು ನಾವು ನೋಡಿದಾಗ ಕಂಪನಿ 2024ರಲ್ಲಿ ಪೆಟ್ ಕೋಕ್ ಆಗಿರ್ಬೋದು, ಥರ್ಮಲ್ ಕೋಕ್ ಮತ್ತೆ ಡೀಸೆಲ್ಗೆ ಜಾಸ್ತಿ ಖರ್ಚು ಮಾಡ್ತಿತ್ತು. ಚೀಫ್ ಫೈನಾನ್ಷಿಯಲ್ ಆಫೀಸರ್ CFO ಅತುಲ್ ಡಾಗಾ ಹೇಳೋ ಪ್ರಕಾರ ಕ್ವಾರ್ಟರ್ ಕೊನೆಗೆ ಫ್ಯೂಯಲ್ ಕಾಸ್ಟ್ ಸ್ವಲ್ಪ ಕಮ್ಮಿ ಆಯಿತು. ಹಿಂದಿನ ಕ್ವಾರ್ಟರ್ ನಲ್ಲಿ 1.84 ಇತ್ತು, ಈಗ 1.76 ರೂಪಾಯಿಗೆ ಇಳಿದೋಗಿದೆ. ಕಂಪನಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನು ಕೂಡ ಟೈಟ್ ಮಾಡ್ತಾ ಇದೆ. ಮತ್ತೆ ಡಿಸ್ಟೆನ್ಸ್ ನ ಕಮ್ಮಿ ಮಾಡಬೇಕು ಅಂತಾನೆ ಫ್ರೈಟ್ ಕಾಸ್ಟ್ ಕೂಡ ಡೌನ್ ಆಗೋಗಿದೆ. ಆದ್ರೂ ಇದು ಕಾಸ್ಟ್ ಜಾಸ್ತಿ ಆಗ್ತಿರೋದನ್ನ ತಡೆಯೋದಕ್ಕಾಗ್ತಿಲ್ಲ. ಅದಕ್ಕೆ ಕಂಪನಿಯ ಎಬಿಟಾ ಕಳೆದ ವರ್ಷಕ್ಕಿಂತ 8% ಕಮ್ಮಿ ಆಯಿತು. ಈ ಕ್ವಾರ್ಟರ್ ನಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಆಗ್ತಿರೋದು ಒಂದು ದೊಡ್ಡ ಚೇಂಜ್ ಅಂತಾನೆ ಹೇಳ್ಬೋದು. ಡಿಸೆಂಬರ್ ನಲ್ಲಿ ಇದೇನೋ ಕಾಣಿಸ್ತು. ಅದಕ್ಕೆ ಅಲ್ಟ್ರಾಟೆಕ್ ನಾರ್ತ್ ಮತ್ತೆ ವೆಸ್ಟ್ ನಲ್ಲಿ ಪ್ರೈಸಸ್ ನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಯ್ತು ನೋಡಿ. ಡಾಗಾ ಹೇಳೋ ಪ್ರಕಾರ ಗ್ರಾಮೀಣ ಮನೆ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಜಾಸ್ತಿ ಆಗ್ತಿರೋದಕ್ಕೆ ಇದು ಕಾರಣ ಅಂತ. ಇನ್ನು ಅಲ್ಟ್ರಾಟೆಕ್ ಕೆಪಾಸಿಟಿ ಎಕ್ಸ್ಪಾನ್ಷನ್ಗೆ ದುಡ್ಡು ಹಾಕ್ತಾ ಇದೆ. ಇಂಡಿಯಾದ ಸಿಮೆಂಟ್ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಅಲ್ಟ್ರಾಟೆಕ್ ನಂಬತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ದಾರೆ, ಪ್ರೆಸೆನ್ಸ್ ನ ಜಾಸ್ತಿ ಮಾಡ್ತಿದ್ದಾರೆ. FY25 ಕೊನೆಗೆ ಅಲ್ಟ್ರಾಟೆಕ್ ಏನಿಲ್ಲ ಅಂದ್ರೂ ಕೂಡ 185 ಮಿಲಿಯನ್ ಟನ್ಸ್ ಕೆಪಾಸಿಟಿಗೆ ಹೊಂದಿರುತ್ತೆ. ಮತ್ತೆ FY27 ರ ಹೊತ್ತಿಗೆ 210 ಮಿಲಿಯನ್ ಟನ್ಸ್ ಅಷ್ಟು ಕ್ರಾಸ್ ಮಾಡುತ್ತೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಇಂಡಿಯಾ ಸಿಮೆಂಟ್ಸ್ ಮತ್ತೆ ಕೆಸರಾಮ್ ಸಿಮೆಂಟ್ ನ ಕೊಂಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಖಂಡಿತವಾಗ್ಲೂ ಟೈಮ್ ಬೇಕಾಗುತ್ತೆ. ಈಗ ಅಲ್ಟ್ರಾಟೆಕ್ ಸಿಮೆಂಟ್ ಪ್ರಾಬ್ಲಮ್ಸ್ ನ ಸರಿ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಿದೆ ಅಂತ ಹೇಳ್ಬೋದು. ಅವ್ರ ಪ್ಲಾನ್ಸ್ ಚೆನ್ನಾಗಿ ರನ್ ಆಗ್ತಿಲ್ಲ. ಅಲ್ಟ್ರಾಟೆಕ್ ಪ್ಲಾನ್ ಮಾಡ್ತಿದ್ರೆ ಯುಟಿಲೈಸೇಷನ್ ರೇಟ್ಸ್ ನ ಜಾಸ್ತಿ ಮಾಡ್ಬೋದು ಮತ್ತೆ ಕಾಸ್ಟ್ ನು ಕೂಡ ಕಮ್ಮಿ ಮಾಡ್ಬೋದು. ಇದಕ್ಕೆ ಕನಿಷ್ಠ ಪಕ್ಷ 1 ವರ್ಷ ಬೇಕಾಗತ್ತೆ ನೋಡಿ. ಕೆಸರಾಮ್ ಸಿಮೆಂಟ್ ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಟ್ರಾಟೆಕ್ ಮೈನ್ ಟ್ರಾನ್ಸ್ಫರ್ ಅಪ್ರೂವಲ್ಸ್ ಗಾಗಿ ವೇಟ್ ಮಾಡ್ತಾ ಇದೆ. ಆಮೇಲೆ ಆ ಪ್ಲಾನ್ಸ್ ನು ಕೂಡ ಅವ್ರ ಜೊತೆಲೆ ಸೇರಿಸ್ಕೊಳ್ತಾರೆ. ಇದರಿಂದ ಅವ್ರಿಗೆ ಸೌತ್ ನಲ್ಲಿ ಹೆಲ್ಪ್ ಆಗತ್ತೆ ನೋಡಿ. ಸೌತ್ ನಲ್ಲಿರೋ ಕಸ್ಟಮರ್ಸ್ ಹತ್ರ ಇದ್ರೆ ಫ್ರೈಟ್ ಕಾಸ್ಟ್ ಕಮ್ಮಿ ಆಗುತ್ತೆ ಅಂತ ಅಲ್ಟ್ರಾಟೆಕ್ ನಂಬತ್ತೆ. ಮ್ಯಾನೇಜ್ಮೆಂಟ್ ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಯಾಕೆ ನಂಬತ್ತೆ. ಗವರ್ಮೆಂಟ್ ಖರ್ಚು ಜಾಸ್ತಿ ಮಾಡುತ್ತೆ ಅಂತ ಅಲ್ಟ್ರಾಟೆಕ್ ನಂಬತ್ತೆ. ಸರ್ಕಾರ ಕೆಪೆಕ್ಸ್ ಕಮ್ಮಿ ಮಾಡಿದ್ರು ಕೂಡ ಈ ವರ್ಷ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಏನಿದೆ ಅಲ್ವಾ, ಇದು ಹಳ್ಳಿ ಕಡೆ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ಬೋದು ಅಂತ ಡಾಗಾ ಹೇಳ್ತಿದ್ದಾರೆ.
ನೋಡಿ, ಅದಾನಿ ಸಿಮೆಂಟ್, ಅಂಬುಜಾ ಸಿಮೆಂಟ್ಸ್ ಮತ್ತೆ ಎಸಿಸಿ ಎರಡೂ ಸೇರಿ ಆಗಿದೆ. ಈಗ ಪೆನ್ನಾ ಸಿಮೆಂಟ್ ಮತ್ತೆ ಶಾಂಗಿ ಇಂಡಸ್ಟ್ರೀಸ್ ನವರು ಕೂಡ ಇದನ್ನ ಕೊಂಡ್ಕೊಂಡಿದ್ದಾರೆ. ಅದಾನಿ ಅವ್ರ ಹತ್ರ 90 MTPA ಕೆಪಾಸಿಟಿ ಇದೆ. ಈ ಕ್ವಾರ್ಟರ್ ನಲ್ಲಿ ಅವರ ರೆವಿನ್ಯೂ ಅನ್ನ ನೋಡಿದಾಗ ಸುಮಾರು 9329 ಕ್ರೋರ್ಸ್ ಇದೆ ಅಂತ ಹೇಳ್ಬೋದು. ಇದು ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದ್ರೆ 15% ಜಾಸ್ತಿ ಆಗಿದೆ. ಸೇಲ್ಸ್ ವಾಲ್ಯೂಮ್ ಕೂಡ 21% ಜಾಸ್ತಿ ಆಗಿ 10.7 ಮಿಲಿಯನ್ ಟನ್ಸ್ಗೆ ಹೋಯ್ತು ಅಂತ ಗೊತ್ತಾಗುತ್ತೆ. ಇದು ಹಿಂದಿನ ಕ್ವಾರ್ಟರ್ಸ್ಗಿಂತ 15% ಜಾಸ್ತಿ. ಅವರ ನೆಟ್ ಪ್ರಾಫಿಟ್ ನಾವು ನೋಡಿದಾಗ 140% ಜಾಸ್ತಿಯಾಗಿ 2620 ಕ್ರೋರ್ಸ್ ತಲುಪಿದೆ. ಗವರ್ಮೆಂಟ್ ಇನ್ಸೆಂಟಿವ್ಸ್ ಕೂಡ ಸಿಕ್ಕಿರೋದ್ರಿಂದ ಈ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಕೆಪಾಸಿಟಿ ಇನ್ವೆಸ್ಟ್ಮೆಂಟ್ಸ್ ಮತ್ತೆ ಈ ಸ್ಟೇಟ್ ಲೆವೆಲ್ ರಿಯಾಯಿತಿಗಳಿಂದ ದುಡ್ಡು ಸಿಗತ್ತೆ. ಇದರಿಂದ ಕಂಪನಿಗಳಿಗೆ ಸ್ವಲ್ಪ ಟೈಮ್ಗೆನೆ ಪ್ರಾಫಿಟ್ ಆಗತ್ತೆ ಅಷ್ಟೇ. ರೆವಿನ್ಯೂಸ್ ಜಾಸ್ತಿ ಆಗೋದಕ್ಕೆ ಮತ್ತೆ ಮಾರ್ಜಿನ್ ಸರಿ ಹೋಗೋದಕ್ಕೆ ಕಾರಣಗಳಾದ್ರೂ ಏನು? ನೋಡಿ, ಕಂಪನಿ ಸಿಮೆಂಟ್ ವಾಲ್ಯೂಮ್ಸ್ ಜಾಸ್ತಿ ಮಾಡ್ತಿರೋದ್ರಿಂದ ರೆವಿನ್ಯೂ ಜಾಸ್ತಿ ಆಗ್ತಿದೆ. ಕಂಪನಿ ಪ್ರಕಾರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಡಿಸೆಂಬರ್ ಇಂದ ಸ್ಪೀಡ್ ಆಗಿ ನಡೀತಿದೆ ಅಂತ. ಇನ್ನು ಹಳ್ಳಿ ಕಡೆ ಮನೆ ಕಟ್ಟೋದು ಕೂಡ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಎಸಿಸಿ ಯುಟಿಲೈಸೇಷನ್ ಲೆವೆಲ್ಸ್ ಜಾಸ್ತಿ ಆಗಿದೆ. ಮತ್ತೆ ಅವರು ಮೊದ್ಲಿನ ತರ ಏನು ಕಷ್ಟ ಪಡ್ತಿದ್ರು ಅದು ಕೂಡ ಸ್ವಲ್ಪ ಕಮ್ಮಿ ಆಯ್ತು ಅಂತ. ಇನ್ನು ಸೌತ್ ನಲ್ಲಿ ಮಾರ್ಕೆಟ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಆದ್ರೆ ಕಂಪನಿಯ ಓವರ್ ಆಲ್ ರಿಯಲೈಸೇಷನ್ ಕೂಡ ಸ್ವಲ್ಪ ಇಂಪ್ರೂವ್ ಆಗಿದೆ. ಇನ್ನು ಎಸಿಸಿ ಕೆಪಾಸಿಟಿನ ಯಾಕೆ ಜಾಸ್ತಿ ಮಾಡ್ತಿದೆ ಅಂತಂದ್ರೆ ಎಕ್ಸ್ಪಾನ್ಷನ್ ನ ಜಾಸ್ತಿ ಮಾಡೋದಕ್ಕೆ ಪ್ಲಾನ್ ಇದು. ಬೇಸಿಕಲಿ ಅದಾನಿ ಗ್ರೂಪ್ ನ ಬೇರೆ ಬಿಸ್ನೆಸ್ಗೆ ಸಿಮೆಂಟ್ ಕೊಡೋದಕ್ಕೆ ಇದು ಪ್ಲಾನ್ ಮಾಡ್ತಿದೆ. ಕಂಪನಿ ಗ್ರೈಂಡಿಂಗ್ ಯೂನಿಟ್ಸ್ ಆಗಿರ್ಬೋದು, ಇದನ್ನ ಆಡ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ನ ಕಮ್ಮಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಕಂಪನಿ ಹೊಸದಾಗಿ ತಗೊಂಡಿರೋ ಅಸೆಟ್ಸ್ ನ ಇಂಟಿಗ್ರೇಟ್ ಮಾಡತ್ತೆ ಅಂತ ಹೇಳ್ಬೋದು. ಈ ಪ್ಲಾಂಟ್ಸ್ ಅದಾನಿ ಸಿಮೆಂಟ್ ಬಿಸ್ನೆಸ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಈ ಇಂಟಿಗ್ರೇಷನ್ಸ್ಗೂ ಸಹ ಸ್ವಲ್ಪ ಖರ್ಚಾಗತ್ತೆ. ನೋಡಿ, ಡಿಮ್ಯಾಂಡ್ ಜಾಸ್ತಿ ಇರೋದಕ್ಕೆ ಕಾರಣಗಳಾದ್ರೂ ಏನು? ಮುಂದೆ ಸಿಮೆಂಟ್ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂತ ಅದಾನಿ ಸಿಮೆಂಟ್ ಅನ್ಕೊಂಡಿದೆ. ಅಲ್ಟ್ರಾಟೆಕ್ ತರ ಅದಾನಿ ಸಿಮೆಂಟ್ ಕೂಡ ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಜಾಸ್ತಿ ಮಾಡಿದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಾನು ಕೂಡ ನಂಬ್ಕೊಂಡಿದೆ. ಸಿಟಿ ಕಡೆ ಏನೋ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗ್ತಿದೆ, ಆದ್ರೆ ಅಫೋರ್ಡಬಲ್ ಹೌಸಿಂಗ್ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ವಾಲ್ಯೂಮ್ಸ್ ಹೆಲ್ದಿ ಆಗಿರತ್ತೆ. ಇನ್ನು ಇಂಡಸ್ಟ್ರಿ ಹೇಗಿದೆ? ಸ್ಟೇಟ್ ಆಫ್ ದಿ ಇಂಡಸ್ಟ್ರಿನ ನಾವು ನೋಡಿದಾಗ 2024ರಲ್ಲಿ ಕಮ್ಮಿ ಬೆಳವಣಿಗೆ ಇದ್ರೂ ಕೂಡ ಇಂಡಿಯನ್ ಸಿಮೆಂಟ್ ಇಂಡಸ್ಟ್ರಿ ಚೆನ್ನಾಗಿ ರಿಕವರ್ ಆಗುವಂತಹ ಚಾನ್ಸಸ್ ಇದೆ. ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಅನ್ನ ನಾವು ನೋಡಿದಾಗ ಜಾಸ್ತಿ ಮಾಡಿದ್ರೆ ಅರ್ಬನ್ ಹೌಸಿಂಗ್ ಡಿಮ್ಯಾಂಡ್ ಮತ್ತೆ ಹಳ್ಳಿ ಕಡೆ ದುಡ್ಡು ಜಾಸ್ತಿ ಇರೋದು ಖಂಡಿತವಾಗ್ಲೂ ಸಾಧ್ಯ. ಕಳೆದ ಬಾರಿ ಆಗಿರೋ ಪ್ರಾಬ್ಲಮ್ಸ್ ಅನ್ನ ನಾವು ನೋಡಿದಾಗ ಕನ್ಸಾಲಿಡೇಷನ್ ಸ್ವಲ್ಪ ಟೈಮ್ ಅನ್ನ ತಗೊಂಡಿತ್ತು. ಅಲ್ಟ್ರಾಟೆಕ್ ಮತ್ತೆ ಅದಾನಿ ಸಿಮೆಂಟ್ ಇದೇ ತರ ಆಕ್ಟಿವಿಟೀಸ್ ಕೂಡ ಮಾಡ್ಕೊಳ್ತಿದ್ದಾರೆ. ಟಾಪ್ 5 ಅಥವಾ 6 ಪ್ರೊಡ್ಯೂಸರ್ಸ್ ಮಾರ್ಕೆಟ್ ಶೇರ್ ಅನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಈ ಕನ್ಸಾಲಿಡೇಷನ್ ಇಂದ ಆಪರೇಷನ್ಸ್ ಚೆನ್ನಾಗೇನೋ ಆಗತ್ತೆ, ಮತ್ತೆ ಲೀಡಿಂಗ್ ಫರ್ಮ್ಸ್ಗೆ ಪ್ರೈಸಿಂಗ್ ಪವರ್ ಕೂಡ ಸಿಗತ್ತೆ. ಅದಕ್ಕೆ ನೆಟ್ ಮಾರ್ಜಿನ್ಸ್ ಕೂಡ ಜಾಸ್ತಿ ಆಗ್ಬೋದು. ಇನ್ನು ಡಿಮ್ಯಾಂಡ್ ಚೆನ್ನಾಗಿ ಆಗ್ತಿರೋದ್ರಿಂದ ಸಿಮೆಂಟ್ ಸೆಕ್ಟರ್ ದೊಡ್ಡದಾಗೋದಕ್ಕೂ ಕೂಡ ರೆಡಿ ಆಗ್ತಾ ಇದೆ. ನೋಡಿ, ಈಗ ಮುಂದಿನ ಸ್ಟೋರಿಯಲ್ಲಿ ನಾವು ನೋಡಿದಾಗ ತೆಲಂಗಾಣ ಇಂಡಿಯಾದಲ್ಲಿ ಬಿಯರ್ ಜಾಸ್ತಿ ಕುಡಿಯುವಂತಹ ರಾಜ್ಯಗಳಲ್ಲಿ ಒಂದು ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಅಲ್ಲಿ ಬಿಯರ್ ಬೆಲೆ 15% ಜಾಸ್ತಿ ಮಾಡಿದ್ರು. ಯುನೈಟೆಡ್ ಬ್ರೂವರೀಸ್ ಲಿಮಿಟೆಡ್ UBL ಜೊತೆ ತುಂಬಾ ಜಗಳ ಆದ್ಮೇಲೆ ಈ ತರ ಮಾಡಿದ್ರು. ಬೇಸಿಕಲಿ UBL ಕಿಂಗ್ ಫಿಶರ್ ಮತ್ತೆ ಹೈನಿಕನ್ ಬಿಯರ್ ನ ಆ ರಾಜ್ಯಕ್ಕೆ ಸಪ್ಲೈ ಮಾಡುತ್ತೆ. ಏನಿದು ಜಗಳ? ಕಿಂಗ್ ಫಿಶರ್ ಗವರ್ಮೆಂಟ್ ಜೊತೆ ಯಾಕೆ ಫೈಟ್ ಮಾಡ್ತಿದೆ, ಮತ್ತೆ ಗವರ್ಮೆಂಟ್ ಬಿಯರ್ ಪ್ರೈಸ್ ನ ಯಾಕೆ ಸೆಟ್ ಮಾಡ್ತಿದೆ, ಇದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ತೆಲಂಗಾಣ ಆಲ್ಕೋಹಾಲ್ ಪ್ರೈಸ್ ನ ಕಂಟ್ರೋಲ್ ಮಾಡುತ್ತೆ. ಸಾಮಾನ್ಯ ಜನರು ಆಲ್ಕೋಹಾಲ್ ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಬಿಸ್ನೆಸ್ ಗೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ತೆಲಂಗಾಣ ಸ್ಟೇಟ್ ಬೆವರೇಜಸ್ ಕಾರ್ಪೊರೇಷನ್ ಲಿಮಿಟೆಡ್ TSBCL ಅಂತ ಒಂದು ಗವರ್ಮೆಂಟ್ ಕಂಪನಿ ಇದೆ. ಅದು ಬಿಯರ್ ಮತ್ತೆ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ IMFL ನ ಹೋಲ್ಸೇಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಗವರ್ಮೆಂಟ್ ಸೇಲ್ಸ್ ನ ಕಂಟ್ರೋಲ್ ಮಾಡೋದ್ರಿಂದ ಅದು ಪ್ರೈಸಸ್ ನು ಕೂಡ ಸೆಟ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಆಲ್ಕೋಹಾಲಿಕ್ ಬೆವರೇಜಸ್ಗೆ ಒಂದು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ MRP ನು ಕೂಡ ಫಿಕ್ಸ್ ಮಾಡುತ್ತೆ. ಇದು ರೂಲ್ ತರ. ಮ್ಯಾನುಫ್ಯಾಕ್ಚರರ್ಸ್ಗೆ ಇಷ್ಟ ಇಲ್ಲ ಅಂತಂದ್ರೆ ಅವರು ಆ ಸ್ಟೇಟ್ ನಲ್ಲಿ ಸೇಲ್ಸ್ ಮಾಡೋದನ್ನ ನಿಲ್ಲಿಸಬಹುದು. ಇದು ಹೇಗೆ ವರ್ಕ್ ಆಗುತ್ತೆ? ಬ್ರೂವರೀಸ್ ಡೆಸ್ಟಿಲರ್ಸ್ ಒಂದು ಎಕ್ಸ್ ಬ್ರೂವರಿ ಪ್ರೈಸ್ ನ ಪ್ರಪೋಸ್ ಮಾಡ್ತಾರೆ. ಅಂದ್ರೆ ಅವರು TCBCL ಗೆ ಯಾವ ಬೆಲೆಗೆ ಮಾರಾಟ ಮಾಡ್ತಾರೋ ಅದು ಮಾತ್ರ. ಈ ಪ್ರೈಸಿಂಗ್ ಸಜೆಷನ್ಸ್ ನ ಪ್ರೈಸ್ ಫಿಕ್ಸೇಷನ್ ಕಮಿಟಿಗೂ ಕೂಡ ಕಳಿಸ್ತಾರೆ. ಆ ಕಾಸ್ಟ್ ಸ್ಟ್ರಕ್ಚರ್, ಇನ್ಫ್ಲೇಷನ್ ಮತ್ತೆ ಬೇರೆ ಸ್ಟೇಟ್ ಪ್ರೈಸಿಂಗ್ ನ ನೋಡ್ಕೊಂಡು ಪ್ರೈಸ್ ಸರಿ ಇದ್ರೆ ಅದನ್ನ ಅಪ್ರೂವ್ ಮಾಡ್ಕೊಳ್ತಾರೆ. ಆಮೇಲೆ ಗವರ್ಮೆಂಟ್ ಎಕ್ಸೈಸ್ ಡ್ಯೂಟೀಸ್, ಡಿಸ್ಟ್ರಿಬ್ಯೂಟರ್ ಮಾರ್ಜಿನ್ಸ್ ಮತ್ತೆ ರಿಟೇಲ್ ಮಾರ್ಜಿನ್ಸ್ ನ ಸೇರಿಸ್ಕೊಂಡು MRP ನ ಫೈನಲ್ ಮಾಡುತ್ತೆ. ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ಸ್ಗೆ TSBCL ಮಾತ್ರ ಆಲ್ಕೋಹಾಲ್ ಕೊಳ್ಳೋದು. ಅಂದ್ರೆ ಇದು ಒಂಥರ ಮೋನೋಪೊಲಿ ಮಾಡುತ್ತೆ ಅಂತ ಹೇಳ್ಬೋದು. ಅವರಿಗೆ ಜಾಸ್ತಿ ಪ್ರೈಸಿಂಗ್ ಪವರ್ ಕೂಡ ಸಿಗತ್ತೆ. ಇನ್ನು ಮ್ಯಾನುಫ್ಯಾಕ್ಚರರ್ ಸ್ಟೇಟ್ ಲಿಕ್ಕರ್ ಡಿಪೋಟ್ಗಳಲ್ಲಿ ಮಾತ್ರ ಸೇಲ್ ಮಾಡೋದಕ್ಕೆ ಆಗತ್ತೆ. ಇನ್ನು TSBCL ರಿಟೇಲ್ ಔಟ್ಲೆಟ್ಸ್ಗೆ ಆಲ್ಕೋಹಾಲ್ ಸೇಲ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಮಾಡೆಲ್ ಹಿಂದಿರೋ ಒಂದು ಮೇನ್ ಐಡಿಯಾ ಏನಂದ್ರೆ ಆಲ್ಕೋಹಾಲ್
ಆಲ್ಕೋಹಾಲ್ ಪ್ರೈಸಸ್ ನ ಜನರಿಗೆ ಗೊತ್ತಿರೋ ತರ ಮಾಡೋದು. ಆದ್ರೆ ಯೋಚನೆ ಮಾಡಿದ್ರೆ ಅದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ ನೋಡಿ. ಸರ್ಕಾರಕ್ಕೆ ಜನರು ಕುಡಿದು ತೇಲಾಡೋದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ಯಾಕೆ ಬೇಕು? ಅದಕ್ಕೆ ಒಂದು ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನ ಯಾಕೆ ಬಿಲ್ಡ್ ಮಾಡಿದ್ದಾರೆ? ಇಲ್ಲಿ ಮೇನ್ ವಿಷಯ ಬರುತ್ತೆ. ಸ್ಟೇಟ್ ಪ್ರಾಫಿಟೇರಿಂಗ್ ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ, ಮತ್ತೆ ಕುಡಿಯೋಕೆ ಇಷ್ಟು ಜನರಿಗೆ ಆಲ್ಕೋಹಾಲ್ ನ ಕಮ್ಮಿ ಬೆಲೆ ಕೊಡೋದಕ್ಕೂ ಸಹ ನೋಡ್ತಿದೆ ಅಂತ. ಯಾರು ಲೀಗಲ್ ಆಗಿ ಕುಡಿಯೋಕೆ ದುಡ್ಡಿಲ್ಲ ಅಂತಂದ್ರೆ ಅವರು ಬೇರೆ ದಾರಿ ಹುಡ್ಕೊಳ್ತಾರೆ, ಮತ್ತೆ ಅವ್ರಿಗೆ ಹೆಲ್ತ್ ಕೂಡ ಸರಿಯಾಗಿರೋಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ನಡಿಬಹುದು. ತೆಲಂಗಾಣ ಗವರ್ಮೆಂಟ್ ಆಲ್ಕೋಹಾಲ್ ಸೇಲ್ಸ್ ಇಂದ ಬರೋ ಟ್ಯಾಕ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ತೆಲಂಗಾಣ ವರ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ 36,000ದಿಂದ 46,000 ಕೋಟಿ ರೂಪಾಯಿಯನ್ನ ಲಿಕ್ಕರ್ ಸೇಲ್ಸ್ ಮತ್ತೆ ಲೈಸೆನ್ಸ್ ಫೀ ಇಂದ ಮಾಡ್ಕೊಳ್ಳುತ್ತೆ. ಇದು ಈ ರಾಜ್ಯಕ್ಕೆ ಒಂದು ದೊಡ್ಡ ಸೋರ್ಸ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ. ಆ ರಾಜ್ಯ ಪ್ರತಿ ತಿಂಗಳು 45ರಿಂದ 55 ಲಕ್ಷ ಬಿಯರ್ ಕೇಸಸ್ ನ ಮಾರತ್ತೆ. ಈ ದುಡ್ಡು ಬರ್ತಾನೆ ಇರಬೇಕು ಅಂತಂದ್ರೆ ಆಲ್ಕೋಹಾಲ್ ಸೇಲ್ಸ್ ಜಾಸ್ತಿ ಆಗ್ಬೇಕು ಅಲ್ವಾ? ಅಂದ್ರೆ ಲಿಕ್ಕರ್ ನ ಚೀಪ್ ಮಾಡಿದ್ರೆ ಸೇಲ್ಸ್ ಕೂಡ ಜಾಸ್ತಿ ಆಗತ್ತೆ. ಯುನೈಟೆಡ್ ಬ್ರೂವರೀಸ್ಗೆ ಆಗ್ತಿರೋ ತೊಂದರೆಗಳು ತೆಲಂಗಾಣದ ಈ ಕಾಂಪ್ಲಿಕೇಟೆಡ್ ವಿಷಯ ಅಂತ ಹೇಳ್ಬೋದು. ಆಲ್ಕೋಹಾಲ್ ಪ್ರೈಸಿಂಗ್ ಸಿಸ್ಟಮ್ ನಿಂದ ಮ್ಯಾನುಫ್ಯಾಕ್ಚರರ್ಸ್ಗೆ ತೊಂದರೆ ಇದೆ. ಕಳೆದ ತಿಂಗಳು ಅದೇ ತರನೇ ಆಗಿದೆ. ಯುಬಿಎಲ್ ತರ ಬಿಯರ್ ಕಂಪನಿಗಳಿಗೆ ತೆಲಂಗಾಣ ಪ್ರೈಸಿಂಗ್ ಮಾಡೆಲ್ ಮಾಡಿರೋದ್ರಿಂದ ಪ್ರಾಫಿಟಬಿಲಿಟಿ ಕ್ರೈಸಿಸ್ ಬರ್ತಿದೆ ಅಂತ ಹೇಳ್ಬೋದು. ಯುಬಿಎಲ್ ಕಿಂಗ್ಫಿಶರ್ ಮತ್ತೆ ಹೈನಿಕನ್ ತರ ಕಂಪನಿಗಳನ್ನ ಓನ್ ಮಾಡುತ್ತೆ. ತೆಲಂಗಾಣ ಯುಬಿಎಲ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಟೇಟ್. ಈ ರಾಜ್ಯ ಅವರ ವಾಲ್ಯೂಮ್ಸ್ ನಲ್ಲಿ ನೋಡಿದಾಗ 18% ಮತ್ತೆ ರೆವಿನ್ಯೂ ನಲ್ಲಿ 15% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದ್ರೆ ಇಲ್ಲಿ ಬಿಸ್ನೆಸ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ ನೋಡಿ. 2019 ಮತ್ತೆ 20ರಿಂದ ನಾವು ನೋಡಿದಾಗ ಅವರು ಬಿಯರ್ ಪ್ರೈಸಸ್ ನ ಚೇಂಜ್ ಮಾಡಿಲ್ಲ. ಅದೇ ಟೈಮ್ ನಲ್ಲಿ ರಾ ಮೆಟೀರಿಯಲ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗಿದೆ. ತೆಲಂಗಾಣದ ಎಕ್ಸ್ ಬ್ರೂವರಿ ಪ್ರೈಸ್ ಅನ್ನ ನಾವು ನೋಡಿದಾಗ ಇಂಡಿಯಾದಲ್ಲಿ ಕಮ್ಮಿ ಇತ್ತು. ಅದಕ್ಕೆ ಯುಬಿಎಲ್ಗೆ ಪ್ರತಿ ಕೇಸ್ಗೆ ಬರೀ 300 ರೂಪಾಯಿ ಮಾತ್ರ ಸಿಕ್ತಿತ್ತು. ಮಹಾರಾಷ್ಟ್ರದಲ್ಲಿ 500 ರೂಪಾಯಿ ಸಿಗ್ತಾ ಇತ್ತು ಗೊತ್ತಾ? ಇದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಆಲ್ಕೋಹಾಲ್ ಕಂಪನಿಗಳಿಗೆ ಅವರು ದುಡ್ಡು ಕೊಡೋದು ಲೇಟ್ ಕೂಡ ಮಾಡ್ತಿದ್ರು. ಜನವರಿ 2025 ಕೂಡ ಸ್ಟೇಟ್ ಗವರ್ಮೆಂಟ್ ಬೇವರೇಜ್ ಕಂಪನೀಸ್ ಗಳಿಗೆ 3,600 ಕೋಟಿ ಕೊಡುವಂತಹ ಬಾಕಿ ಅಮೌಂಟ್ ಅನ್ನ ಇಟ್ಕೊಂಡಿತ್ತು. ಅದರಲ್ಲಿ ಯುಬಿಎಲ್ಗೆ 658 ಕ್ರೋರ್ಸ್ ಬಾಕಿ ಕೊಡುವಂತಹ ಅಮೌಂಟ್ ಇತ್ತು ಗೊತ್ತಾ? ಅದಕ್ಕೆ ಮ್ಯಾನುಫ್ಯಾಕ್ಚರರ್ಸ್ ಮಾರ್ಜಿನ್ಸ್ ಕಮ್ಮಿಯಾಗಿ ಬಾಕಿ ದುಡ್ಡು ಕೂಡ ಸಿಗದೆ ಪ್ರೈಸ್ ಜಾಸ್ತಿ ಮಾಡದೆ ತೊಂದರೆ ಪಡ್ತಿದ್ರು. ಅವರ ಅರ್ನಿಂಗ್ಸ್ ಆರ್ಟಿಫಿಷಿಯಲಿ ಕಮ್ಮಿ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ಸ್ಟೇಟ್ಸ್ಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ಕಡಿಮೆ ದುಡ್ಡೇ ಕೊಡ್ತಿದ್ರು ನೋಡಿ. ಅದಕ್ಕೆ ಜನವರಿಲಿ ಯುಬಿಎಲ್ ಒಂದು ಸ್ಟ್ರಿಕ್ಟ್ ಸ್ಟೆಪ್ ಅನ್ನ ತಗೊಂಡು TSBCLಗೆ ಬಿಯರ್ ಸಪ್ಲೈ ಮಾಡೋದನ್ನ ನಿಲ್ಲಿಸ್ಬಿಡ್ತು. ಇದು ಒಂದು ದೊಡ್ಡ ವಿಷಯನೇ ಆಗಿತ್ತು ನೋಡಿ. ಯುಬಿಎಲ್ ತೆಲಂಗಾಣ ಬಿಯರ್ ಮಾರ್ಕೆಟ್ ಅಲ್ಲಿ ನೋಡಿದಾಗ 70% ಹೋಲ್ಡ್ ಮಾಡುತ್ತೆ. ಇನ್ನು ಗವರ್ಮೆಂಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ನ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಿದ್ರು. ಆದ್ರೆ ಮ್ಯಾನುಫ್ಯಾಕ್ಚರರ್ಸ್ ತೆಲಂಗಾಣದಲ್ಲಿ ಸೇಲ್ಸ್ ಮಾಡೋದಕ್ಕೆ ರೆಡಿ ಇರಬೇಕು. ಕಂಪನಿಗಳು ಸ್ಟೇಟ್ ಅನ್ನ ಬಿಟ್ಟು ಹೋಗೋದಕ್ಕೆ ಶುರು ಮಾಡಿದ್ರೆ ಲಿಕ್ಕರ್ ಸಿಗೋದು ಕಷ್ಟ ಆಗತ್ತೆ. ಇದರಿಂದ ಕಸ್ಟಮರ್ಸ್ ಬೇಜಾರ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ರೆವಿನ್ಯೂ ಕೂಡ ಕಮ್ಮಿ ಆಗ್ಬೋದು. ತುಂಬಾ ಮಾತುಕತೆ ಆದ್ಮೇಲೆ ತೆಲಂಗಾಣ ಗವರ್ಮೆಂಟ್ ಬಿಯರ್ ಪ್ರೈಸಸ್ ನ 15% ಜಾಸ್ತಿ ಮಾಡ್ತು. ಯುನೈಟೆಡ್ ಬ್ರೂವರೀಸ್ ಕೇಳಿದಷ್ಟು ಪ್ರೈಸ್ ಜಾಸ್ತಿನೇ ಮಾಡಲಿಲ್ಲ. ಅವರ ಕಾಸ್ಟ್ ಗಳನ್ನ ನೋಡಿದಾಗ ಕಳೆದ 5 ವರ್ಷಗಳಲ್ಲಿ ಜಾಸ್ತಿ ಆಗ್ತಿತ್ತು. 15% ಜಾಸ್ತಿ ಮಾಡಿದ್ರು ಕೂಡ ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಯುಪಿಗಿಂತ ತೆಲಂಗಾಣದಲ್ಲಿ ಮಾರ್ಜಿನ್ಸ್ ಕಮ್ಮಿ ಇತ್ತು ಅಂತ ಹೇಳ್ಬೋದು. ಇವ್ರು ಏನಿಲ್ಲ ಅಂದ್ರೂ ಕೂಡ 33% ಪ್ರೈಸ್ ಹೈಕ್ ಕೇಳಿದ್ರು. ತೆಲಂಗಾಣ ಬಿಯರ್ ಪ್ರೈಸಸ್ ಅನ್ನ ನಾವು ನೋಡಿದಾಗ ಇಷ್ಟು ದೊಡ್ಡ ಜಂಪ್ ಹಿಂದೆಂದೂ ಆಗೇ ಇರಲಿಲ್ಲ. ಮುಂದೆ ಏನಾಗುತ್ತೆ? ಯುನೈಟೆಡ್ ಬ್ರೂವರೀಸ್ಗೆ 15% ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆದ್ರೂ ಇದು ಬರೀ ಟೆಂಪ್ರವರಿ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದಕ್ಕೆ ಇನ್ವಾಲ್ವ್ ಆಗಿರುವಂತಹ ಪಾರ್ಟೀಸ್ ಕೂಡ ಇದನ್ನೇ ಹೇಳ್ತಿದ್ದಾರೆ. ಈ ರಾಜ್ಯದ ಪ್ರಾಬ್ಲಮ್ಸ್ ಹಾಗೆ ಉಳಿದುಕೊಂಡ್ಬಿಡುತ್ತೆ. ತೆಲಂಗಾಣ ಪ್ರೈಸ್ ಕಂಟ್ರೋಲ್ಸ್ ಮತ್ತೆ ಆಲ್ಕೋಹಾಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಗವರ್ಮೆಂಟ್ ಮೊನೋಪೊಲಿಯಿಂದ ರೆವಿನ್ಯೂ ಸಿಕ್ತಿದ್ರು ಕೂಡ ಗವರ್ಮೆಂಟ್ ರೆಗ್ಯುಲೇಟರ್ ಮತ್ತೆ ಟ್ರೇಡರ್ ತರ ಡಬಲ್ ರೋಲ್ ಪ್ಲೇ ಮಾಡ್ತಿರೋದು ತುಂಬಾ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ನೋಡಿ. ಬೇಸಿಕಲಿ ರೆಗ್ಯುಲೇಟರ್ ಆಗಿ ಅವರು ಆಲ್ಕೋಹಾಲ್ ಕನ್ಸಂಪ್ಷನ್ ನ ಕಂಟ್ರೋಲ್ ಮಾಡಬೇಕು, ಮತ್ತೆ ಇಲ್ಲಿಗಲ್ ಲಿಕ್ಕರ್ ಸೇಲ್ಸ್ ನ ನಿಲ್ಲಿಸಬೇಕು. ಆಲ್ಕೋಹಾಲ್ ನ ಕೊಂಡ್ಕೊಳ್ಳೋದು ಮತ್ತೆ ಹಂಚೋ ಜವಾಬ್ದಾರಿ ಅವ್ರದೇ ಆಗಿರೋದ್ರಿಂದ ಅವರು ರೆವಿನ್ಯೂ ಮೇಲೆ ಜಾಸ್ತಿ ಗಮನ ಕೊಡ್ತಿದ್ದಾರೆ. ಈ ಎಲ್ಲಾ ವಿಷಯಗಳನ್ನ ನೋಡಿದಾಗ ಡಿಸಿಷನ್ ತಗೊಳ್ಳೋ ಟೈಮ್ ನಲ್ಲಿ ಖಂಡಿತವಾಗ್ಲೂ ತೊಂದರೆ ಮಾಡುತ್ತೆ. ಅದಕ್ಕೆ ಪ್ರೈಸ್ ರಿವಿಷನ್ಸ್ ಲೇಟ್ ಆಗತ್ತೆ, ಪೇಮೆಂಟ್ಸ್ ಪೆಂಡಿಂಗ್ ಇರುತ್ತೆ, ಮತ್ತೆ ಯುನೈಟೆಡ್ ಬ್ರೂವರೀಸ್ ತರ ಸಪ್ಲೈಯರ್ ಜೊತೆ ಸಂಬಂಧ ಸರಿನೇ ಇರೋದಿಲ್ಲ. ಒಂದ್ ಪಕ್ಷ ಗವರ್ಮೆಂಟ್ ಈ ಕ್ರೈಸಿಸ್ ನ ತಪ್ಪಿಸಿದ್ರು ಕೂಡ ಅವರು ಪ್ಲಾನ್ ನ ಚೇಂಜ್ ಮಾಡ್ಲಿಲ್ಲ ಅಂತಂದ್ರೆ ಈ ತರ ಪರಿಸ್ಥಿತಿ ಮತ್ತೆ ಬರ್ಬೋದು ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಗ್ಯಾಸ್ ವಾರ್ಸ್ ಅಂದ್ರೆ $1.7 ಬಿಲಿಯನ್ ರಿಲಯನ್ಸ್ ಮತ್ತೆ ONGC ಡಿಸ್ಪ್ಯೂಟ್ಸ್ ಬಗ್ಗೆ ಮಾತಾಡೋಣ. ಕಳೆದ ವಾರ ನಾವು ನೋಡಿದಾಗ ಡೆಲ್ಲಿ ಹೈಕೋರ್ಟ್ ಸಿಂಗಾಪುರ್ ನಲ್ಲಿರುವಂತಹ ಟ್ರಿಬ್ಯುನಲ್ ಕೊಟ್ಟಿರೋ ಈ ಆರ್ಬಿಟ್ರೇಷನ್ ಅವಾರ್ಡ್ ನ ತೆಗೆದುಹಾಕಿತ್ತು. ಅದು ರಿಲಯನ್ಸ್ ಇಂಡಸ್ಟ್ರೀಸ್ಗೆ $1.7 ಬಿಲಿಯನ್ ಇಂಡಿಯನ್ ಗವರ್ಮೆಂಟ್ ಇಂದ ಬರಬೇಕಾಗಿತ್ತು ನೋಡಿ. ಅದು ಸುಮಾರು 1.5 ಲ್ಯಾಕ್ಸ್ ಕ್ರೋರ್ ರೂಪಾಯಿ ಇತ್ತು. ಅಂದ್ರೆ ಈ ರಿಸೋರ್ಸ್ ವಿಷಯಕ್ಕೆ ನಾವು ಬಂದ್ರೆ ರಿಲಯನ್ಸ್ ONGC ಗ್ಯಾಸ್ ಫೀಲ್ಡ್ ಇಂದ ಕೃಷ್ಣಾ ಗೋದಾವರಿ ಬೇಸಿನ್ ನಲ್ಲಿ ಗ್ಯಾಸ್ ನ ಪಂಪ್ ಮಾಡ್ತಿದೆ ಅಂತ ಆರೋಪ ಇತ್ತು. ಇದು ಹೇಗ್ ನಡೆಯೋಕ್ ಸಾಧ್ಯ? ಮತ್ತೆ ಇಂಡಿಯಾದಲ್ಲಿರೋ ಗ್ಯಾಸ್ ಫೀಲ್ಡ್ ಬಗ್ಗೆ ಇಂಡಿಯಾದ ದೊಡ್ಡ ಕಂಪನಿ
ಮತ್ತೆ ಗವರ್ಮೆಂಟ್ ನಡುವಿನ ಒಂದು ಕೇಸ್ನ ಸಿಂಗಾಪುರ್ನಲ್ಲಿ ಯಾಕೆ ಕೇಳ್ತಿದ್ದಾರೆ? ಇದಕ್ಕೆಲ್ಲ ಉತ್ತರ ತುಂಬಾ ವರ್ಷ ಹಳೆ ಕಥೆಯಲ್ಲಿದೆ ಅಂತ ಹೇಳ್ಬೋದು. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಟ್ವಿನ್ ಗ್ಯಾಸ್ ಫೀಲ್ಡ್ಸ್ ಈ ಜಗಳ ಶುರುವಾಗಿದ್ದು 2000 ಇಸ್ವಿನಲ್ಲೇ. ಅವಾಗ ರಿಲಯನ್ಸ್ ಮತ್ತೆ ಅದರ ಪಾರ್ಟ್ನರ್ ನಿಕೋ ರಿಸೋರ್ಸಸ್ಗೆ KG-D6 ಬ್ಲಾಕ್ ಅಂತ ಒಂದು ಬ್ಲಾಕ್ ಸಿಕ್ತು. ಅದರ ಪಕ್ಕದಲ್ಲೇ ONGCಗೆ 2 ಬ್ಲಾಕ್ ಸಿಕ್ಕಿತ್ತು ಅಂತ ಹೇಳ್ಬೋದು. ಅಲ್ಲಿ ಒಂದು ವಿಷಯ ಇತ್ತು ನೋಡಿ, ರಿಲಯನ್ಸ್ ಬ್ಲಾಕ್ ಮತ್ತೆ ONGC ಬ್ಲಾಕ್ ಕೆಳಗಡೆ ಕನೆಕ್ಟ್ ಆಗಿತ್ತು. 2009ರಲ್ಲಿ ನಾವು ನೋಡಿದಾಗ ರಿಲಯನ್ಸ್ ತನ್ನ ಬ್ಲಾಕ್ ಇಂದ ಗ್ಯಾಸ್ ತಗೊಳ್ಳೋಕೆ ಶುರು ಮಾಡಿದಾಗ ONGC ಬ್ಲಾಕ್ ಇಂದನೂ ಕೂಡ ಗ್ಯಾಸ್ ಬರ್ತಿತ್ತು. ONGC ಆ ಬ್ಲಾಕ್ ನ ಡೆವಲಪ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಇನ್ನು 2013ರಲ್ಲಿ ONGCಗೆ ಏನೋ ಸರಿ ಇಲ್ಲ ಅಂತ ಅನಿಸ್ತು. ಅವರ ಸ್ಟಡೀಸ್ ಪ್ರಕಾರ ಅವರ ಬ್ಲಾಕ್ಸ್ ಮತ್ತೆ ರಿಲಯನ್ಸ್ ಬ್ಲಾಕ್ ಕನೆಕ್ಟ್ ಆಗಿದೆ ಅಂತಾನೂ ಕೂಡ ಗೊತ್ತಾಯ್ತು ನೋಡಿ. ಅವರು ಇಮಿಡಿಯೇಟ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಹೈಡ್ರೋಕಾರ್ಬನ್ಸ್ಗೆ ಹೇಳಿ ರಿಲಯನ್ಸ್ ಅವರ ಗ್ಯಾಸ್ ಅನ್ನ ಕದಿತಿದೆ ಅಂತ ಆರೋಪ ಮಾಡ್ತು. ONGC ರಿಲಯನ್ಸ್ ಜೊತೆ ಡೈರೆಕ್ಟ್ ಆಗಿ ಮಾತಾಡೋ ಬದಲು ಗವರ್ಮೆಂಟ್ಗೆ ಈ ವಿಷಯದಲ್ಲಿ ಎಂಟರ್ ಆಗೋದಕ್ಕೂ ಸಹ ಹೇಳ್ತು ನೋಡಿ. ಇನ್ನು ಗವರ್ಮೆಂಟ್ US ಬೇಸ್ಡ್ ಎಕ್ಸ್ಪರ್ಟ್ ಡಿಗೋಲಿಯರ್ ಅಂಡ್ ಮ್ಯಾಕ್ನಟಾನ್ ಇವ್ರನ್ನ ಕರೆಸ್ಬಿಟ್ಟು ಇದರಲ್ಲಿ ಏನಾಗಿದೆ ನೋಡಿ ಅಂತ ಹೇಳ್ತು. ಇನ್ನು DNM ONGC ಏನ್ ಅನ್ಕೊಂಡಿದ್ರೋ ಅದು ನಿಜ ಅಂತಾನೆ ಹೇಳಿದ್ರು ನೋಡಿ. 2009 ಮತ್ತೆ 2015ರ ನಡುವೆ 11 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಗ್ಯಾಸ್ ಏನಿಲ್ಲ ಅಂದ್ರೂ ಕೂಡ ONGC ಬ್ಲಾಕ್ಸ್ ಇಂದ ರಿಲಯನ್ಸ್ ಏರಿಯಾಗೆ ಹೋಗಿದೆ. ರಿಲಯನ್ಸ್ ಅದರಲ್ಲಿ 9 ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಸೇಲ್ಸ್ ಮಾಡ್ತಿತ್ತು. ಅದ್ರ ಬೆಲೆ ಏನಿಲ್ಲ ಅಂದ್ರೂ ಕೂಡ $1.5 ಬಿಲಿಯನ್ ಇತ್ತು. ಅಂದ್ರೆ 2003ರಿಂದನೇ ರಿಲಯನ್ಸ್ಗೆ ಇದ್ರ ಬಗ್ಗೆ ಗೊತ್ತಿತ್ತು ಅಂತಾನು ಅವರು ಕ್ಲಿಯರ್ ಆಗಿ ಹೇಳಿದ್ರು ನೋಡಿ. ಆದ್ರೆ ಒಂದು ಟ್ವಿಸ್ಟ್ ಇತ್ತು. ಗವರ್ಮೆಂಟ್ ಈ ವಿಷಯಕ್ಕೆ ಒಂದು ಕಮಿಟಿನೂ ಕೂಡ ಸೆಟ್ ಮಾಡಿತ್ತು. ಅವರು ರಿಲಯನ್ಸ್ ONGCಗೆ ಏನ್ ಕೊಡೋದು ಬೇಡ ಅಂತಾನು ಕೂಡ ಹೇಳಿದ್ರು. ಅವರು ONGC ಗ್ಯಾಸ್ ನ ಕದಿಯೋದಕ್ಕೂ ಸಹ ಟ್ರೈ ಮಾಡಿಲ್ಲ, ಆದ್ರೆ ಅವ್ರಿಗೆ ರೈಟ್ಸ್ ಇಲ್ಲದೆ ಇರೋದ್ರಿಂದ ಗ್ಯಾಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಇಂಡಿಯನ್ ಲಾ ಪ್ರಕಾರ ಒಳಗಡೆ ಇರುವಂತಹ ಈ ಹೈಡ್ರೋಕಾರ್ಬನ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಸರ್ಕಾರಕ್ಕೆ ಸೇರ್ಕೊಂಡಿದ್ದು. ಕಾಂಟ್ರಾಕ್ಟರ್ಸ್ಗೆ ಹೇಳಿ ಆ ಒಂದು ಬ್ಲಾಕ್ ಒಳಗಡೆ ಇರುವಂತಹ ಗ್ಯಾಸ್ ನ ಮಾತ್ರ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಇರೋದು. ಇನ್ನು ರಿಲಯನ್ಸ್ ONGCಗೆ ದುಡ್ಡು ಕೊಡೋದು ಬೇಡ, ಸರ್ಕಾರಕ್ಕೆ ಕೊಡಬೇಕು ಅಂತ ಟ್ವಿಸ್ಟ್ ಮಾಡಿದ್ರು ನೋಡಿ. ಈ ವಿಷಯದಿಂದ ಸರ್ಕಾರ 2016ರಲ್ಲಿ ರಿಲಯನ್ಸ್ಗೆ $1.7 ಬಿಲಿಯನ್ ಕೊಡಿ ಅಂತ ಹೇಳ್ತು. ಹಾಗಿದ್ರೆ ಈಗಿನ ಕರೆಂಟ್ ಡಿಸ್ಪ್ಯೂಟ್ ಆದ್ರೂ ಏನು? ಈ ಡಿಸ್ಪ್ಯೂಟ್ ONGC ಮತ್ತೆ ರಿಲಯನ್ಸ್ ಮಧ್ಯ ಇದ್ರೆ ಇಂಡಿಯನ್ ಲಾ ಅಪ್ಲೈ ಆಗ್ತಿತ್ತು. ಆದ್ರೆ ಸರ್ಕಾರ ಎಂಟ್ರಿ ಕೊಟ್ಟ ಮೇಲೆ ಚೇಂಜ್ ಆಗೋಯ್ತು ನೋಡಿ. ರಿಲಯನ್ಸ್ಗೆ ಗ್ಯಾಸ್ ತಗೊಳ್ಳೋದಕ್ಕೆ ಸರ್ಕಾರ ಜೊತೆ ಒಂದು ಕಾಂಟ್ರಾಕ್ಟ್ ಇತ್ತು. ಅದರಲ್ಲಿ ರಿಲಯನ್ಸ್ ಮತ್ತೆ ಸರ್ಕಾರ ಫೈಟ್ ಮಾಡಿದ್ರೆ ಅದನ್ನ ಆರ್ಬಿಟೇಷನ್ ಇಂದ ಸರಿ ಮಾಡಬೇಕು ಅಂತಾನೂ ಇತ್ತು. ಅದಕ್ಕೆ ರಿಲಯನ್ಸ್ ಮತ್ತೆ ನಿಕೋ ಇಂಟರ್ನ್ಯಾಷನಲ್ ಆರ್ಬಿಟೇಷನ್ಗೆ ಹೋಯ್ತು. ಸಿಂಗಾಪುರದಲ್ಲಿ ಟ್ರಿಬ್ಯುನಲ್ 2.1 ಮೆಜಾರಿಟಿಯಿಂದ ರಿಲಯನ್ಸ್ ಪರವಾಗಿ ತೀರ್ಪು ಕೊಡ್ತು. ರಿಲಯನ್ಸ್ಗೆ ಅವರ ಬ್ಲಾಕ್ ಇಂದ ಗ್ಯಾಸ್ ತಗೊಳ್ಳೋದಕ್ಕೆ ರೈಟ್ ಇದೆ ಅಂತಾನೂ ಕೂಡ ಹೇಳಿದ್ರು. ಬೇರೆ ಬ್ಲಾಕ್ ಇಂದ ಗ್ಯಾಸ್ ಬಂದ್ರೆ ರಿಲಯನ್ಸ್ ಏನ್ ಮಾಡೋದಕ್ಕೂ ಸಹ ಆಗಲ್ಲ. ಅವರ ಬ್ಲಾಕ್ ಬಾರ್ಡರ್ ನ ಕ್ರಾಸ್ ಮಾಡದೆ ಗ್ಯಾಸ್ ಏನಾದ್ರೂ ತಗೊಂಡ್ರೆ ಅದು ತಪ್ಪಿಲ್ಲ ಅಂತಾನೂ ಕೂಡ ಹೇಳ್ತು. ಅದಕ್ಕೆ ಅವರು ಸರ್ಕಾರಕ್ಕೆ ಏನು ಕೊಡೋದು ಬೇಡ ಅಂತಾನೂ ಹೇಳ್ತು. ಇನ್ನು ಸರ್ಕಾರ ಈ ಅವಾರ್ಡ್ಗೆ ಅಪೋಸ್ ಮಾಡ್ತು ನೋಡಿ. ಆದ್ರೆ ಡೆಲ್ಲಿ ಹೈಕೋರ್ಟ್ ನ ಜಡ್ಜ್ ಟ್ರಿಬ್ಯುನಲ್ ಅವಾರ್ಡ್ಗೆ ಒಂದು ತೊಂದರೆ ಕೊಡೋಕೆ ರೆಡಿ ಇರಲಿಲ್ಲ. ಸೊ ಟ್ರಿಬ್ಯುನಲ್ ಕರೆಕ್ಟ್ ವ್ಯೂ ತಗೊಂಡಿದೆ ಮತ್ತೆ ಅದು ಬೈಂಡಿಂಗ್ ಆಗಿ ಇರಬೇಕು ಅಂತಾನೆ ಹೈಕೋರ್ಟ್ ಹೇಳ್ತು. ಇನ್ನು ಸರ್ಕಾರ ಹೈಕೋರ್ಟ್ ನ ಈ 2 ಜಡ್ಜ್ ಬೆಂಚ್ಗೆ ಅಪೀಲ್ ಮಾಡ್ತು. ಆ ಬೆಂಚ್ ವಿಷಯನ ನಾವು ನೋಡಿದಾಗ ಉಲ್ಟಾ ಮಾಡ್ತು ಅಂತಾನೆ ಹೇಳ್ಬೋದು. ನ್ಯಾಚುರಲ್ ಗ್ಯಾಸ್ ಇಂಡಿಯಾದ ಸ್ವತ್ತು, ಅದನ್ನ ಯಾರು ಅವರ ಲಾಭಕ್ಕೆ ಯೂಸ್ ಮಾಡಲೇಬಾರ್ದು ಅಂತ ಜಡ್ಜ್ ಹೇಳಿದ್ರು. ಇನ್ನು ಕಾಂಟ್ರಾಕ್ಟ್ಸ್ ಏನ್ ಹೇಳಿದ್ರು ಅದು ಖಂಡಿತವಾಗ್ಲೂ ಮುಖ್ಯ ಅಲ್ಲ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಈಗ ಹಳೆ $1.7 ಬಿಲಿಯನ್ ಕ್ಲೇಮ್ ಅನ್ನ ನಾವು ನೋಡಿದಾಗ ವಾಪಸ್ ರಿಲಯನ್ಸ್ ಹೆಡ್ ಮೇಲೆ ಇದೆ. ಆದ್ರೆ ಕಂಪನಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತೀವಿ ಅಂತಾನೆ ಹೇಳಿದೆ. ONGC ಅವರ ಬ್ಲಾಕ್ಸ್ ನಲ್ಲಿ 2024 ಜನವರಿಯಲ್ಲಿ ಪ್ರೊಡಕ್ಷನ್ ನ ಸ್ಟಾರ್ಟ್ ಮಾಡ್ತು. ಆದ್ರೆ ಆ ಗ್ಯಾಸ್ ಜಾಸ್ತಿ ಖಾಲಿ ಆಗಿರ್ಬೋದು. ಈ ವಿಷಯದಿಂದ ಇನ್ನೊಂದು ವಿಷಯನೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಇನ್ನು ಇಂಡಿಯಾದಲ್ಲಿ ಈ ಶೇರ್ಡ್ ರಿಸರ್ವೇಯರ್ಸ್ ನ ಮ್ಯಾನೇಜ್ ಮಾಡೋದಕ್ಕೆ ಏನ್ ರೂಲ್ ಇದೆ ಅಂತ ಗೊತ್ತಾಯ್ತು. ಯಾಕೆಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಬೌಂಡ್ರಿನ ಇದುವರೆಗೂ ಯಾರು ನೋಡಿದ್ದೇ ಇಲ್ಲ ಅಲ್ವಾ. ಇಂಥ ವಿಷಯಕ್ಕೆ ಯುನಿಟೈಸೇಷನ್ ಅಗ್ರಿಮೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲಿ ರಿಸರ್ವೇಯರ್ಸ್ ಅಂತ ಏನಿದೆ ಅಲ್ವಾ, ಇದ್ರ ಜೊತೆ ಡೆವಲಪ್ ಮಾಡಿಕೊಂಡು 2 ಕಂಪನಿಗಳು ಲಾಭನ ಹಂಚ್ಕೊಳ್ತಿದ್ದಾರೆ. ಈ ಎಕ್ಸ್ಪೀರಿಯನ್ಸ್ ಇಂದ ಇಂಡಿಯಾ ಮುಂದಿನ ಸಲ ಬೇರೆ ತರ ಪ್ಲಾನ್ ಸಹ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್. ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ನಂಬರ್ 1, ಸೇಲ್ ಇಂಡಿಯನ್ ರೈಲ್ವೇಸ್ ಇಂದ ಪರ್ಚೇಸ್ ಬಗ್ಗೆ ಕನ್ಫರ್ಮೇಶನ್ ಇಲ್ಲದೆ $800 ಮಿಲಿಯನ್ ಇನ್ವೆಸ್ಟ್ ಮಾಡಿಕೊಂಡು ಒಂದು ಹೊಸ ರೈಲ್ ಮಿಲ್ ನ ಮಾಡ್ತಾ ಇದೆ. ಇನ್ನು ಬಿಲಾಯಿನಲ್ಲಿರೋ ಕಂಪನಿ ಈಗಿರೋ ರೈಲ್ ಪ್ರೊಡಕ್ಷನ್ ಮತ್ತೆ ದುರ್ಗಾಪುರದಲ್ಲಿ ಫೋರ್ಜ್ಡ್ ವೀಲ್ಸ್ ರೈಲ್ವೆ ಡಿಮ್ಯಾಂಡ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇದೆ.
ನಂಬರ್ 2, ನವೆಂಬರ್ 2024ರಲ್ಲಿ ಶುರು ಮಾಡಿರೋ ಅರೋಬಿಂಡ್ ಫಾರ್ಮಾ ಚೈನಾ ಫೆಸಿಲಿಟಿನ ಏಪ್ರಿಲ್ 2025ರ ಒಳಗೆ ಯುರೋಪ್ಗೆ ಸಪ್ಲೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. US ಅಪ್ರೂವಲ್ಸ್ಗಾಗಿ ವೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಎಕ್ಸ್ಪ್ಯಾನ್ಷನ್ಸ್ ಇದ್ರೂ ಕೂಡ Q3 FY25ರಲ್ಲಿ ನೆಟ್ ಪ್ರಾಫಿಟ್ 10% ಕಮ್ಮಿಯಾಗಿ 846 ಕೋಟಿ ರೂಪಾಯಿ ತಲುಪಿಕೊಂಡಿದೆ. ಆದ್ರೆ ರೆವಿನ್ಯೂನ ನಾವು ನೋಡಿದಾಗ 7,979 ಕ್ರೋರ್ಸ್ಗೆ ಜಾಸ್ತಿ ಆಗಿದೆ ನೋಡಿ. ಕೊನೆಯ ಟಿಟ್ಬಿಟ್ಸ್, NHPCಗೆ 20 ಗಿಗಾವಾಟ್ ಪಂಪ್ಡ್ ಸ್ಟೋರೇಜ್ ಕೆಪಾಸಿಟಿ ಡೆವಲಪ್ ಮಾಡೋದಕ್ಕೆ 84,000 ಕ್ರೋರ್ಸ್ ರೂಪಾಯಿನ ಇನ್ವೆಸ್ಟ್ ಮಾಡುವಂತಹ ಪ್ಲಾನ್ ಮಾಡಿದೆ. ಇನ್ನು 1.2 ಲ್ಯಾಕ್ಸ್ ಕ್ರೋರ್ ಟೋಟಲ್ ಕೆಪಾಕ್ಸ್ ನಲ್ಲಿ ನಾವು ನೋಡಿದಾಗ NHPC ಜಾಯಿಂಟ್ ವೆಂಚರ್ಸ್ ನಲ್ಲಿ 70% ಸ್ಟೇಕ್ ಅನ್ನ ಹೋಲ್ಡ್ ಮಾಡುತ್ತೆ. ಇನ್ನು ಕಂಪನಿ 20 PSP ಪ್ರಾಜೆಕ್ಟ್ಸ್ ಅನ್ನ ಬೇರೆ ಬೇರೆ ಸ್ಟೇಜ್ ನಲ್ಲೇ ಮಾಡ್ತಾ ಇದೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಎಪಿಜೆನ್ ಕೋ ಜೊತೆ JVಯಲ್ಲಿ 5 ಪ್ರಾಜೆಕ್ಟ್ ಸಹ ನಡೀತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮ್ಮೆಲ್ರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.